ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ನಾನೇ ಕಣಪ್ಪ ಅವನನ್ನ ತಡೆದಿದ್ದು. ತಪ್ಪೆಲ್ಲ ನಂದೆ. ನಿನ್ನನ್ನು ಓದಿಸ್ಬೇಕು ಅಂತ ಅವನಿಗೆ ಓದೋದು ಬೇಡ ಅಂತ ನಾನೇ ತಡೆದೆ. ನಿನ್ನನ್ನು ಡಿಗ್ರಿ ಓದಿಸ್ಬೇಕು ಅಂತ 10th ಪಾಸ್ ಆಗಿದ್ದವನನ್ನ ಸ್ಕೂಲಿಂದ ಬಿಡಿಸಿ ಮೆಕ್ಯಾನಿಕ್ ಕೆಲ್ಸಕ್ಕೆ ಸೇರಿಸ್ದೆ. ನೀನು ಪೆನ್ ಹಿಡಿಬೇಕು ಅಂತ ಅವನ ಕೈಲಿ ಸ್ಪಾನರ್ ಹಿಡಿಸ್ದೆ. ತಪ್ಪೆಲ್ಲ ನಂದೇ ಕಣ. ಅಯ್ಯೋ ಅಪ್ಪ, ಸಾಕು ನಿಲ್ಸಪ್ಪ. ಸುಮ್ಮನೆ ಲೆಕ್ಚರ್ ಕೊಡ್ಬೇಡ ಇಲ್ಲಿ. ಏನೇನು ಓದಿಸಿದ್ರೆ ಕಾಲೇಜ್ಗೆ ಟಾಪ್ ಅಲ್ಲಿ ಬರ್ತಿದ್ದ ನೋಡು. ನಿನ್ನ ಹತ್ರ ವಾದ ಮಾಡಕ್ ನಾನು ತಯಾರಿಲ್ಲ ಕಣ. ನೀನು ಕೇಳ್ದೆ ಅಂತ ನಾನು ಹೇಳ್ದೆ ಅಷ್ಟೆ. ಅದು ನಿನ್ ತಪ್ಪು ಅಂತ ಅನ್ಸಿದ್ರೆ ಇನ್ಮೇಲೆ ನಾನು ಏನು ಮಾತಾಡಲ್ಲ. ನಿಂತ್ಕೊಳ್ಳೋ. ಹೆತ್ತವರಿಗೂ ಒಡಹುಟ್ಟಿದ್ದವರಿಗೂ ಸಹಾಯ ಮಾಡೋದು ಧರ್ಮ ಅಲ್ಲ ಕಣೋ, ಕರ್ತವ್ಯ. ಅಯ್ಯೋ ಅಜ್ಜಿ, ಸುಮ್ಮನೆ ನನಗೇನೋ ಹೇಳ್ಬೇಕಂತ ತತ್ವ ಎಲ್ಲ ಹೇಳೋದಕ್ಕೆ ಬರ್ಬೇಡ. ನಾನು ತತ್ವ ಹೇಳ್ತಾ ಇಲ್ಲ ಕಣೋ. ನೀನು ನಿಮ್ಮ ತಾತನ ಥರ ಹಣಕ್ಕೆ ಬೆಲೆ ಕೊಡೋ ಅಷ್ಟು ಮನುಷ್ಯರಿಗೆ ಕೊಡ್ತಾ ಇಲ್ಲ. ಅದು ತಪ್ಪು. ಕಾಲ ಬದಲಾಗಿದೆ. ಕಾಲ ಎಷ್ಟೇ ಬದಲಾದ್ರೂ ನನಗೆ ಕಾಸೇ ದೇವ್ರು. ಇದನ್ನ ಫಸ್ಟ್ ನಮ್ಮ ತಾತ ಅರ್ಥ ಮಾಡ್ಕೊಂಡಿದ್ರು. ಈಗ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನನ್ನು ಯಾರು ಅಷ್ಟು ಈಸಿಯಾಗಿ ಯಾಮರ್ಸೋದಕ್ಕಾಗಲ್ಲ. ನೆನ್ಪಿರ್ಲಿ. ಪಾಂಡುಪುರ, ಇಲ್ಲಿ ಎಷ್ಟು ಕ್ಯಾನ್ಗಳಿದೆ ಅಂತ ಸ್ವಲ್ಪ ಲೆಕ್ಕ ಮಾಡಿ ಹೇಳು. ಸರಿ ಅಕ್ಕ. 18 ಇದೆ ಅಕ್ಕ. ಹೌದಾ, ಸರಿ. ಓ, ಅಪ್ಪ ಬಂದ್ರು. ಹೋಗ ಕ್ಯಾನ್ಗಳು ಇಸ್ಕೊಂಡ್ ಬಾ. ಇದನ್ನು ಒಳಗಿಟ್ಬಿಡು. ಮಗಳೇ, ತಗೋಮ್ಮ. ಏನಪ್ಪ ಇದು? ನಿಂಗೆ ಕಾಯೋ ಬೊಟ್ಟು ಅಂದರೆ ಇಷ್ಟ ಅಲ್ವಾ, ಅದಕ್ಕೆ ಹೋಗಿ ತಗೊಂಬಂದೆ. ಅಲ್ಲಪ್ಪ, ಇವತ್ತು ನಮ್ಮ ಏರಿಯಾದಲ್ಲಿ ನೀರು ಹಾಕ್ಬೇಕಿತ್ತು. ಪಕ್ಕದ ಏರಿಯಾಗೆ ಯಾಕೆ ಹೋಗಿದ್ರಿ? ಇದನ್ನು ತರೋಣ ಅಂತಾನೆ ಹೋಗಿದ್ನಮ್ಮ. ಇದೆಲ್ಲ ಬೇಕಿತ್ತಾ? ಇರೋ ಕಷ್ಟ ಸಾಕಾಗಲ್ಲ ಅಂತ ಇದನ್ನು ಬೇರೆ ತಗೊಂಡು ಬಂದಿದ್ದೀರಾ? ಇದೆಲ್ಲ ಒಂದು ಕಷ್ಟನೇನಮ್ಮ. ಎಷ್ಟೇ ಕಷ್ಟ ಬರಲಿ ನನಗೆ, ನೀನು ಇದನ್ನು ಸಂತೋಷವಾಗಿ ತಿನ್ನೋದನ್ನು ನಾನು ಕಣ್ಣು ತುಂಬ ನೋಡಬೇಕು. ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದೀರಾ ಅಪ್ಪ. ಹೌದು, ಅಮ್ಮ ನಮ್ರತ ಕಿಟ್ಟಿಗೆಲ್ಲ ತಂದಿಲ್ವಾ ಅಪ್ಪ? ತಂದಿದ್ದೀನಮ್ಮ, ಅವ್ರಿಗೂ ಸೇರಿಸಿ ತಂದಿದ್ದೀನಿ. ಪಾಂಡುಪುರ, ಬಾಯ್ಲಿ ತಗೋ, ತಿನ್ನು. ಸರಿ ಅಕ್ಕ. ನೀನು ಹಂಚಿ ತಿನ್ನೋಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಮ್ಮ. ಇನ್ನೊಂದು ತಂದಿದ್ದೀನಿ, ತಿನ್ನಮ್ಮ ನೀನು. ಅಪ್ಪ, ನಾನಾ? ಅಯ್ಯೋ ಬೇಡಮ್ಮ, ಬೇಡ ಬೇಡ. ನಮ್ಮ ಅಕ್ಕನ ಹತ್ರ ನೀನೇ ಮಾತಾಡ್ತೀಯಾ? ಯಾಕೆ ಬಂದ್ಬಿಡು, ನನ್ನ ಕೈಲಾಗಲ್ಲ. ಲೇ, ಹೇ ಬಾರೋ ಲೋ. ಅಮ್ಮಡಿ 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 ಅಮ್ಮಡಿ. ಬೇಡ. ಕಿಟ್ಟಿ ಅಣ್ಣ, ನಮೋ ಅಕ್ಕ, ಹೈ ಫೈ. ಅಯ್ಯ, ಯಾಕೆ ಹಂಗೆ ಹೋಗ್ತಾವ್ರೆ? ಹೇ ನಮ್ಮು, ಕಿಟ್ಟಿ ಕಿಟ್ಟಿ, ನಮ್ಮು ಅಪ್ಪ ಕಾಯಿ ಹೋಳಿಗೆ ತಗೊಂಬಂದಿದ್ದಾರೆ, ತಗೊಳ್ಳಿ ಇಬ್ರು. ಬೇಡ ಅಕ್ಕ. ನೀನ್ ತಗೊಳ್ಳೋ. ನಂಗೂ ಬೇಡ ಅಕ್ಕ. ಏನಾಯ್ತು? ಯಾಕೆ ಒಂಥರ ಇದ್ದೀರಾ ಇಬ್ರು? ಅಕ್ಕ ಕೇಳ್ತಿದ್ದಾಳೆ ತಾನೆ, ಮಾತಾಡಿ. ಹೌದು, ಇಷ್ಟೊತ್ತಲ್ಲಿ ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ಯಾಕೆ ನಿಮ್ಮಿಬ್ರಿಗೂ ಕಾಲೇಜ್ ಇಲ್ವಾ? ಅಕ್ಕ, ಇನ್ಮೇಲಿಂದ ನಾನು ಕಾಲೇಜ್ಗೆ ಹೋಗಲ್ಲ.